ಹಾಸನ ನಗರದ ಹೊರವಲಯದಲ್ಲಿರುವ ರಾಜಾಜಿನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಬಾರ್ನಿಂದ ಸ್ಥಳೀಯ ನಿವಾಸಿಗಳಿಗೆ ಹಲವು ಸಮಸ್ಯೆಗಳು ಎದುರಾಗುತ್ತಿದೆ ಎಂದು ಆರೋಪಿಸಿ ಬಡಾವಣೆಯ ನಿವಾಸಿಗಳು ರಾತ್ರಿಯ ವೇಳೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರಾದ ನಿವಾಸಿಗಳು ತಮ್ಮ ಕಳವಳವನ್ನ ವ್ಯಕ್ತಪಡಿಸಿ ಈ ರಸ್ತೆಯೇ ನಮಗೆ ಏಕೈಕ ಸಂಚಾರ ಮಾರ್ಗವಾಗಿದೆ. ಇಲ್ಲಿ ಬಾರ್ ತೆರೆದರೆ ನಾವು ಹೇಗೆ ಸುರಕ್ಷಿತವಾಗಿ ಓಡಾಡಲು ಸಾಧ್ಯ? ಒಂದು ವೇಳೆ ನಾಳೆ ಯಾವುದೇ ಅನೈತಿಕ ಚಟುವಟಿಕೆಗಳು ನಡೆದರೆ ಬಾರ್ ಮಾಲೀಕರು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರಾ ಎಂದು ಪ್ರಶ್ನಿಸಿದರು. ನಿವಾಸಿಗಳು ಮುಂದುವರೆದು, ನಮ್ಮ ಮಕ್ಕಳು ಪ್ರತಿದಿನ ಶಾಲೆಗೆ ಇದೇ ರಸ್ತೆಯ ಮೂಲಕ ಹೋಗಬೇಕು. ಬಾರ್ ಇದ್ದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಬಾರ್ ಮಾಲೀಕರು ತಮ್ಮ ವ್ಯವಹಾರಕ್ಕೆ ಬೇರೆಡೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಬಾರ್ನಿಂದಾಗಿ ಸ್ಥಳೀಯರ ದೈನಂದಿನ ಜೀವನಕ್ಕೆ ತೊಂದರೆಯಾಗುತ್ತಿದ್ದು, ಮಕ್ಕಳ ಸುರಕ್ಷತೆ ಮತ್ತು ಬಡಾವಣೆಯ ಸಾಮಾಜಿಕ ವಾತಾವರಣದ ಮೇಲೆ ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ನಿವಾಸಿಗಳು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಾರು ಇಲ್ಲ ಏನೂ ಇಲ್ಲ. ಸ್ಟಿಲ್ ನಮಗೆ ಬೇರೆ ರೋಡು ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಬಿಡಪ್ಪ ಇದು ಬಿಟ್ಟಾಕ್ಬಿಟ್ಟು ಬೇರೆ ರೋಡಲ್ಲಿ ಹೋಗೋಣ ಅಂದ್ರೆ ಅದು ನಮಗೆ ಆಪ್ಷನ್ ಇಲ್ಲ. ಇಲ್ಲೇ ಓಡಾಡಬೇಕು, ಆಯ್ತಾ? ಇನ್ನು ನೀವು ಇಲ್ಲಿ ಬಾರ್ ಮಾಡಿಕೊಟ್ರೆ ನಾವು ಹೇಗೆ ಓಡಾಡಕ್ಕೆ ಸಾಧ್ಯ? ನಾಳೆ ದಿನ ಯಾರಾದರೂ ಕತ್ತಿಗೆ ಬಂದು ಕೈ ಹಾಕಿದ್ರು ಬಾರ್ ಓನರ್ ಬರ್ತೀರಾ? ದುಡ್ಡು ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಸರಿ, ಬೇರೆ ಆಪ್ಷನ್ಸ್ ಇದೆ. ಬಾರೇ ಯಾಕಬೇಕು? ದುಡ್ಡು ಸ್ಕೂಲ್ ಬಸ್ಗಳು ಬರುತ್ತೆ, ಮಕ್ಳು ಪಿಕಪ್ ಡ್ರಾಪ್ ಮಾಡಕ್ ಇಲ್ಲೇ ಬಂದು ನಿಲ್ಬೇಕು. ನಾವು ದುಡ್ಡಿರೋರು ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ಮಾಡಿ, ಇಲ್ಲೇ ಯಾಕಬೇಕು? ಇನ್ನೊಬ್ರು ಹೊಟ್ಟೆ ಉರಿಸ್ಕೊಂಡ್ ಮಾಡ್ಬೇಕಾ? ಬೇರೆ ಕಡೆ ಮಾಡ್ಕೊಳ್ಳಿ. ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಈಗ ಏನ್ ಎಣ್ಣೆ ಅಂಗಡಿ ಬೇಡ ಅಂತ ನಿಂತಿದೀವಿ, ಇದೇ ಜಾಗದಲ್ಲಿ ನಾವು ಮಕ್ಳನ್ನ ಕರ್ಕೊಂಡ್ ಬೆಳಗ್ಗೆ ನಿಂತ್ಕೋಬೇಕು. ನೋಡಪ್ಪ ಇದು ಎಣ್ಣೆ ಅಂಗಡಿ ಅಂತ ತೋರಿಸ್ಬೇಕು ಮಕ್ಕಳಿಗೆ. ಆ ಪರಿಸ್ಥಿತಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಸರ್ಕಲ್, ಎಂಟೈರ್ ಸರ್ಕಲ್ 5 ಕಡೆ ಸರ್ಕಲ್ ಇದೆ. ಮತ್ತೆ ಪಕ್ಕದಲ್ಲೇ ಸ್ಕೂಲ್ ಇದೆ, ಜಸ್ಟ್ 100 ಮೀಟ್ರಲ್ಲೇ ಸ್ಕೂಲ್ ಇದೆ. ಆ ಸ್ಕೂಲು ಲೆಕ್ಕಕ್ಕೆ ಇಲ್ಲ. ಪ್ಲಸ್ MCF ಕ್ವಾರ್ಟರ್ಸ್ ಇದೆ. ಎಂಟೈರ್ ಸರೌಂಡಿಂಗ್ 5-6 ಕಡೆಗೆ 6 ಊರಿಗೆ ಜಂಕ್ಷನ್ ಇದು ಸರ್ಕಲ್ಲು. ಬರೀ ಮಾಮೂಲಿ ಟೈಮಲ್ಲೇ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಾರ್ ಆಗ್ಬಿಟ್ರೆ ನಾವು ಅವ್ರ ಕೂಡ ಪ್ರತಿದಿನ ಜಗಳ ಆಡಬೇಕು. ಈಗಲೇ ವಾರಕ್ಕೆ 1 ಸರಿ 2 ಸರಿ 112 ಕಾಲ್ ಮಾಡಿ ನಾವು ಇಲ್ಲಿ ಕುಡಿತಾ ಇದ್ದಾರೆ, ಅಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಂತ ಕರಿತಾ ಇದ್ದೀವಿ. ಈಗ ಏನು ಮಾಡ್ಬೇಕಂದ್ರೆ ಪ್ರತಿದಿನ ಕರಿಬೇಕಾಗುತ್ತೆ. 112ನ ಪ್ರತಿದಿನ ಕರಿಬೇಕಾಗುತ್ತೆ ಪೊಲೀಸ್ನವ್ರನ್ನ. ಆ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಬೇರೆ ಫ್ಯಾಮಿಲಿ ಯಾಕೆ ಹಾಳು ಮಾಡಬೇಕು? ಅವ್ರನ್ನ ಕರ್ಕೊಂಡ್ಬಂದು ಮನೆ ಮಾಡ್ಕೊಳ್ಳಿ, ನೋಡೋಣ. ಮತ್ತೆ ಅಂಗಡಿ ಪಕ್ಕ ಮಾಡ್ಕೊಳ್ಳಿ. ಅವ್ರನ್ನ ನಾವು ಮಕ್ಕಳನ್ನೆಲ್ಲ ಬಿಡೋಕೆ ಬರ್ತೀವಿ, ಕರ್ಕೊಂಡು ಹೋಗ್ತೀವಿ. ನಾವೇನಾಗಬೇಕು ಇಲ್ಲಿ ಹೆಂಗಸರು? ಅವ್ರಿಗೂ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಇದಾರೆ ತಾನೆ. ಇಲ್ಲಿ ಬಿಲ್ಡಿಂಗ್ ಹಿಂದೆನೇ ಇದೆ ಸ್ಕೂಲ್ ಇದೆ. ಇಲ್ಲಿ ಬಿಲ್ಡಿಂಗ್ ಹಿಂದೆನೇ ಇದೆ ಸ್ಕೂಲು, ಹಿಂದ್ಗಡೆ ಸ್ಕೂಲ್ ಇದೆ. ಮಧ್ಯಾಹ್ನ ಸರ ಕಿತ್ಕೊಂಡಿರ್ತಾರೆ, ಓಡಾಡಕ್ಕೆಲ್ಲ ಹಿಂಸೆ ಆಗುತ್ತೆ ನಮ್ಗೆ. ಇಲ್ಲಿ ಬಾರ್ ಬೇಡಕ್ಕೆ ಬೇಡ.